ಹಸಿರು ತರಕಾರಿಗಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆರೋಗ್ಯ ಅನ್ನೋದು ನಮಗೆ ಹಾಗೇನೆ ಖಂಡಿತವಾಗಿ ನಮಗೆ ಸಿಗೋದಿಲ್ಲ. ಆರೋಗ್ಯವನ್ನು ನಾವು ಪಡೆದುಕೊಳ್ಳಲು ಪರಿಶ್ರಮ ಪಡಬೇಕು. ನಮ್ಮ ಮನಸ್ಸಿಗೆ ಇಷ್ಟವಾದುದೆಲ್ಲನೂ ನಾವು ತಿನ್ನೋದ್ರಿಂದ ಖಂಡಿತವಾಗಿಯೂ ನಮಗೆ ಆರೋಗ್ಯ ಸಿಗೋದು. ಸರಿಯಾದ ಕ್ರಮದಲ್ಲಿ, ಸರಿಯಾದ ಆಹಾರ ಕ್ರಮದಲ್ಲಿ, ಅದರಲ್ಲೂ ಹಸಿರು ತರಕಾರಿಗಳನ್ನು ನಮ್ಮ ದೈನಂದಿನ ಆಹಾರ ಕ್ರಮದಲ್ಲಿ ಸೇರಿಸಿಕೊಂಡ್ರೆ ಮಾತ್ರ ಆರೋಗ್ಯ ನಮಗೆ ಖಂಡಿತವಾಗಿ ಸಿಗ್ತದೆ. ಸಾಮಾನ್ಯವಾಗಿ ಕೆಲವರಿಗೆ, ಅದರಲ್ಲೂ ಹೆಚ್ಚಿನವರಿಗೇನೆ ಈ ತರಕಾರಿ ಅಂದರೆ ಇಷ್ಟ ಆಗೋದಿಲ್ಲ. ತರಕಾರಿ ಅವರಿಗೆ ತಿಂತಾ ಇದ್ರೆ ಅದು ರುಚಿಸೋದಿಲ್ಲ. ಹಾಗಾಗಿ ಏನು ಮಾಡ್ತಾರೆ, ಇಂಥ ಫಾಸ್ಟ್ ಫುಡ್ ಅಂತಹ ಮೊರೆ ಹೋಗ್ತಾರೆ. ಆದರೆ ಹಸಿರು ತರಕಾರಿ ನಮ್ಮ ದೇಹಕ್ಕೆ ಆರೋಗ್ಯವಾಗಿಡಲು ಇದು ತುಂಬಾ ಸಹಕಾರಿಯಾಗಿರ್ತದೆ. ಇದು ಎಲೆಕೋಸಿಗೆ ಜಾತಿಗೆ ಸೇರಿರೋದ್ರಿಂದ ಇದನ್ನು ಕೋಸುಗಡ್ಡೆ ಅಂತ ಕನ್ನಡದಲ್ಲಿ ಕರೀತಾರೆ. ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ನಮ್ಮ ಕಿರುಪರಿಚಯ ಚಾನಲ್ಗೆ ಸ್ವಾಗತ. ಆರೋಗ್ಯವೇ ಭಾಗ್ಯ. ಹೆಚ್ಚು ಹೆಚ್ಚು ತರಕಾರಿ ನಮ್ಮ ದೇಹದ ಆರೋಗ್ಯಕ್ಕೆ ಉಪಕಾರಿ. ಪ್ರತಿದಿನ ಆರೋಗ್ಯವಾಗಿರಲು ಹೆಚ್ಚು ಊಟವನ್ನು ಮಾಡುವುದರ ಬದಲು ಹೆಚ್ಚು ತರಕಾರಿಯನ್ನು ಬಳಸಿ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಬ್ರಾಕೋಲಿಯ ಉಪಯೋಗಗಳೇನು, ಹಾಗೆ ಬ್ರಾಕೋಲಿಯನ್ನು ನಾವು ಹೇಗೆ ತಿನ್ನಬಹುದು, ನಾವು ಹೇಗೆ ತಿಂದರೆ ನಮ್ಮ ದೇಹಕ್ಕೆ ಹೆಚ್ಚು ಅದು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸೇರುತ್ತೆ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಎಲೆಕೋಸಿ ಜಾತಿಗೆ ಸೇರಿದಂತಹ ಒಂದು ತರಕಾರಿ ಬ್ರಾಕೋಲಿ. ಕನ್ನಡದಲ್ಲಿ ಇದನ್ನು ಕೋಸುಗಡ್ಡೆ ಅಂತ ಕರೀತಾರೆ. ಇದು ಮುಂಚೆ ಎಲ್ಲ ನಾವು ಮಾರ್ಕೆಟಲ್ಲಿ ನೋಡ್ತಿರ್ಲಿಲ್ಲ, ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ಹೆಚ್ಚಾಗಿ ಉಪಯೋಗಿಸೋದನ್ನು ನಾವು ನೋಡ್ತೀವಿ. ಪ್ರತಿಯೊಂದು ಮಾರ್ಕೆಟ್ಗಳಲ್ಲೂ ಬ್ರಾಕೋಲಿಯನ್ನು ಮಾರೋದನ್ನು ನಾವು ನೋಡಿರ್ತೀವಿ. ಯಾಕೆ ಅಂದರೆ ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ತರಕಾರಿಗಳಲ್ಲೇ ಹೆಚ್ಚು ಪೋಷಕಾಂಶ ಒಳಗೊಂಡಿರುವಂತಹ ತರಕಾರಿ ಬ್ರಾಕೋಲಿ. ಮೊದಲಿಗೆ ಈ ಕೋಸುಗಡ್ಡೆಯನ್ನು ಇಟಲಿಯಲ್ಲಿ ಇದನ್ನು ಬೆಳೆಯಲಾಯಿತು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತಾದ್ಯಂತ, ಅದರಲ್ಲೂ ಈಗ ನೀವು ನೋಡ್ತಾ ಇರ್ಬೋದು, ನಮ್ಮ ಪ್ರತಿಯೊಂದು ಮಾರ್ಕೆಟ್ಗಳಲ್ಲೂ ಕೂಡ ನಾವು ಬ್ರಾಕೋಲಿಯನ್ನು ನೋಡಬಹುದು. ಇದರಲ್ಲಿ ಹೆಚ್ಚು ಪೋಷಕಾಂಶಗಳನ್ನು ಈ ತರಕಾರಿ ಒಳಗೊಂಡಿದೆ. ಈ ಬ್ರಾಕೋಲಿಯಲ್ಲಿ ಅಂದರೆ ಕೋಸುಗೆಡ್ಡೆಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರ್ತದೆ, ಹಾಗೆ ವಿಟಮಿನ್ ಕೆ, ಪ್ರೋಟೀನ್ ಹೆಚ್ಚಾಗಿರುತ್ತದೆ, ಹಾಗೆ ಆಂಟಿ ಆಕ್ಸಿಡೆಂಟ್, ನಾರಿನಾಂಶ, ಹಾಗೆ ಕಬ್ಬಿಣಾಂಶ, ಪೊಟ್ಯಾಸಿಯಮ್ಮು ಸಮೃದ್ಧವಾಗಿರುವಂತಹ ಪೌಷ್ಟಿಕ ತರಕಾರಿಯಾಗಿದೆ ಈ ಬ್ರಾಕೋಲಿ. ಬ್ರಾಕೋಲಿ ಅಂದರೆ ಕೋಸುಗೆಡ್ಡೆ ಕ್ಯಾನ್ಸರ್ ಬರದಂತೆ ತಡೆಗಟ್ಟುತ್ತದೆ. ಕ್ಯಾನ್ಸರ್ ಇದ್ದವರು ಈ ಬ್ರಾಕೋಲಿಯನ್ನು ನಾವು ತಿನ್ನೋದ್ರಿಂದ ಕ್ಯಾನ್ಸರ್ ಗೆಡ್ಡೆಗಳ ಬೆಳವಣಿಗೆಯನ್ನು ಇದು ನಿಧಾನಗೊಳಿಸುತ್ತದೆ. ಈ ಬ್ರಾಕೋಲಿ ಮಧುಮೇಹಿಗಳಿಗೆ, ಅದರಲ್ಲೂ ಶುಗರ್ ಪೇಷಂಟ್ಗಳಿಗೆ ಇದು ರಾಮಬಾಣ ಅಂತಲೇ ಹೇಳಬಹುದು. ಈ ಬ್ರಾಕೋಲಿಯಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿದ್ದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ, ಹಾಗೆ ಸಕ್ಕರೆಯ ಅಂಶವನ್ನು ನಿಯಂತ್ರಣದಲ್ಲಿಡಲು ಈ ತರಕಾರಿ ಸಹಕಾರಿಯಾಗುತ್ತದೆ. ಈ ಗೆಡ್ಡೆಕೋಸಿನಲ್ಲಿ ಹೆಚ್ಚು ನಾರಿನಾಂಶ ಇರೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಇದು ಕಡಿಮೆ ಮಾಡುತ್ತದೆ. ಇದನ್ನು ನಾವು ತಿನ್ನೋದ್ರಿಂದ ನಮ್ಮ ಹೊಟ್ಟೆ ಫುಲ್ಲಾಗಿರುತ್ತದೆ, ಅಂದರೆ ಹೊಟ್ಟೆ ತುಂಬಿದಂತೆ ನಮಗೆ ಭಾಸವಾಗಿರೋದ್ರಿಂದ ಹೆಚ್ಚಾಗಿ ಊಟವನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಆಗ ನಮ್ಮ ದೇಹದ ತೂಕವನ್ನು ಕಡಿಮೆಗೊಳಿಸಲು ಈ ಬ್ರಾಕೋಲಿ ಸಹಾಯ ಮಾಡುತ್ತದೆ. ಯಾರೆಲ್ಲ ತಮ್ಮ ತೂಕವನ್ನು ಕಡಿಮೆ ಮಾಡಲು ಪ್ರಯತ್ನ ಪಡ್ತಾ ಇರ್ತಾರೋ ಅಂಥವರು ತಮ್ಮ ಆಹಾರ ಪದ್ಧತಿಯಲ್ಲಿ, ಅಂದರೆ ತರಕಾರಿಗಳಲ್ಲಿ ಹೆಚ್ಚು ಬ್ರಾಕೋಲಿಯನ್ನು ಉಪಯೋಗಿಸೋದ್ರಿಂದ ತೂಕವನ್ನು ಕಡಿಮೆಗೊಳಿಸಬಹುದು. ಇದರಲ್ಲಿ ಹೆಚ್ಚಾಗಿ ನಾರಿನಾಂಶ ಇರೋದ್ರಿಂದ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಅನ್ನು ಕಡಿಮೆ ಮಾಡುತ್ತದೆ. ಬ್ರಾಕೋಲಿ ನಮ್ಮ ದೇಹದ ಕೊಲೆಸ್ಟ್ರಾಲ್ ಅನ್ನು ಕಡಿಮೆಗೊಳಿಸುವುದಲ್ಲದೆ, ಅಂದರೆ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶವನ್ನು ಕಡಿಮೆಗೊಳಿಸುವುದಲ್ಲದೆ ನಮ್ಮ ಹೃದಯದ ಆರೋಗ್ಯವನ್ನು ಕೂಡ ಇದು ಕಾಪಾಡುತ್ತದೆ. ನಮ್ಮ ದೇಹದಲ್ಲಿ ಕೊಬ್ಬಿನಾಂಶ ಹೆಚ್ಚಾದಂತೆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗುತ್ತದೆ. ಬ್ರಾಕೋಲಿಯನ್ನು ನಾವು ತಿನ್ನುವುದರಿಂದ ಹೃದಯದ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು, ಹಾಗೆ ನಮ್ಮ ದೇಹದ ತೂಕವನ್ನು ಇಳಿಸಿಕೊಳ್ಳಬಹುದು. ಕೊಲೆಸ್ಟ್ರಾಲ್ ಅಂದರೆ ಕೊಬ್ಬಿನಾಂಶವನ್ನು ಕಡಿಮೆಗೊಳಿಸಬಹುದು. ಈ ಬ್ರಾಕೋಲಿಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುವುದರಿಂದ ನಮ್ಮ ದೇಹಕ್ಕೆ ಬೇಕಾಗುವಂತಹ ಬಹುಮುಖ್ಯವಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ನಮ್ಮ ಚರ್ಮದ ಕಾಂತಿಯನ್ನು ಇದು ಹೆಚ್ಚಿಸುತ್ತದೆ.
ಹಾಗೆ ನಾವು ಯೌವನಯುತವಾಗಿ ಅಂದರೆ ಯಂಗಾಗಿ ಕಾಣುವಂತೆ ಇದು ಮಾಡುತ್ತದೆ. ಈ ಬ್ರಾಕೋಲಿಯಲ್ಲಿ ಹೆಚ್ಚು ಪೋಷಕಾಂಶಗಳು ಇರುವುದರಿಂದ ಇದನ್ನು ನಾವು ತಿನ್ನುವುದರಿಂದ ನಮ್ಮ ದೇಹದ ಮೂಳೆಗಳು ಗಟ್ಟಿಯಾಗುವಂತೆ ಮಾಡುತ್ತದೆ. ನಿಮಗೆಲ್ಲ ತಿಳಿದಿರುವಂತೆ ವಯಸ್ಸಾದಂತೆ ಕೀಲು ನೋವಿನ ಸಮಸ್ಯೆ ಕಾಡೋದು ಸಾಮಾನ್ಯ. ಅದರಲ್ಲೂ ವೃದ್ಧಾಪ್ಯದಲ್ಲಿ ಮೂಳೆಗಳಲ್ಲಿ ಕ್ಯಾಲ್ಸಿಯಮ್ಮು ಕಡಿಮೆ ಆಗ್ತಾ ಹೋಗುತ್ತದೆ. ಇದರಿಂದ ನಮಗೆ ನಡೆಯೋಕ್ಕೂ ಕೂಡ ಕಷ್ಟ ಆಗ್ತದೆ. ನಾವು ಈ ಬ್ರಾಕೋಲಿಯನ್ನು ತಿನ್ನುವುದರಿಂದ ನಮ್ಮ ಮೂಳೆಗಳನ್ನು ಗಟ್ಟಿ ಮಾಡಿಸುತ್ತದೆ. ಯಾಕೆ ಅಂದರೆ ಇದು ಕ್ಯಾಲ್ಸಿಯಂನ ಅತ್ಯುತ್ತಮ ಮೂಲವಾಗಿರುವ ತರಕಾರಿ ಈ ಬ್ರಾಕೋಲಿ. ಇದರಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಇರುವುದರಿಂದ ನಮ್ಮ ದೇಹದ ಮೂಳೆಗಳು ಗಟ್ಟಿಯಾಗಿಸುತ್ತದೆ. ವಯಸ್ಸಾದ ನಂತರ ಬರುವಂತಹ ಈ ಆಸ್ಟಿಯೋಪೋರೋಸಿಸ್ ಅಂತಹ ಕಾಯಿಲೆಗಳನ್ನು ಈ ಬ್ರಾಕೋಲಿ ತಡೆಗಟ್ಟುತ್ತದೆ. ಈ ಕೋಸುಗೆಡ್ಡೆಯನ್ನು ನಾವು ತಿನ್ನುವುದರಿಂದ ನಮ್ಮ ಕರುಳಿನಲ್ಲಿ ಆರೋಗ್ಯಕರವಾದ ಕರುಳಿನ ಸೂಕ್ಷ್ಮ ಜೀವಿಗಳನ್ನು ಇದು ಉತ್ತೇಜಿಸುತ್ತದೆ. ಇದರಲ್ಲಿ ನಾನು ಆಗಲೇ ಹೇಳಿದಂತೆ ನಾರಿನಂಶ ಹೆಚ್ಚಾಗಿರುವುದರಿಂದ ಚಯಾಪಚಯ ಕ್ರಿಯೆ ಅಂದರೆ ಜೀರ್ಣಕ್ರಿಯೆಯನ್ನು ಇದು ಹೆಚ್ಚಿಸುತ್ತದೆ. ಈ ತರಕಾರಿ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಕಡಿಮೆಗೊಳಿಸಿ ರಕ್ತದೊತ್ತಡವನ್ನು ಇದು ನಿಯಂತ್ರಣದಲ್ಲಿಡುತ್ತದೆ. ಈ ಬ್ರಾಕೋಲಿಯನ್ನು ನಾವು ತಿನ್ನುವುದರಿಂದ ಅಸ್ತಮದಂತಹ ಕಾಯಿಲೆ ಇರುವಂಥವರು, ಉಸಿರಾಟಕ್ಕೆ ತೊಂದರೆ ಪಡುವಂಥವರು, ಶ್ವಾಸಕೋಶದ ಕಾಯಿಲೆಗಳನ್ನು ಇದು ಕಡಿಮೆಗೊಳಿಸುತ್ತದೆ. ಈ ತರಕಾರಿಯಲ್ಲಿ ಹೆಚ್ಚಾಗಿ ಫೈಬರ್ ಅಂದರೆ ನಾರಿನಂಶ ಹೆಚ್ಚಾಗಿರುವುದರಿಂದ ಜೀರ್ಣಕ್ರಿಯೆಗೆ ಸಹಕಾರಿಯಾಗುವುದಲ್ಲದೆ ನಮ್ಮ ದೇಹದಿಂದ ಕೊಲೆಸ್ಟ್ರಾಲ್ ಅನ್ನು ಹೊರಹಾಕಲು ಇದು ಸಹಕಾರಿಯಾಗುತ್ತದೆ. ಈ ತರಕಾರಿಯನ್ನು ನಾವು ಹೇಗೆ ಬಳಸಬಹುದು ಅಂತ ಅಂದರೆ ನಾವು ಬ್ರಾಕೋಲಿಯಿಂದ ಸೂಪ್ ಥರ ನಾವು ಮಾಡಿ ಕುಡಿಬಹುದು ಅಥವಾ ಸಲಾಡ್ನಂತೆ ನಾವು ಉಪಯೋಗಿಸಬಹುದು. ಆದರೆ ಎಣ್ಣೆಯನ್ನು ಹೆಚ್ಚಾಗಿ ಬಳಸಿ ನಾವು ಫ್ರೈ ಮಾಡಿ ತಿನ್ನಬಾರ್ದು. ಇದನ್ನು ಪ್ರತಿದಿನ ಪ್ರತಿಯೊಬ್ಬರು ಇದನ್ನು ಉಪಯೋಗಿಸಬಹುದು. ಆದರೆ ಇದನ್ನು ಇಡ್ಲಿ ಥರ ಹವೆಯಲ್ಲಿ ಬೇಯಿಸಿ ಅದನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬೇಕಾಗುವಂತಹ ಎಲ್ಲ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗುತ್ತದೆ. ಪ್ರತಿದಿನ ಈ ತರಕಾರಿಯನ್ನು ನಮ್ಮ ತರಕಾರಿ ಜೊತೆಯಲ್ಲಿ ನಾವು ಉಪಯೋಗಿಸ್ಬೋದು ಸ್ನೇಹಿತರೆ. ಎಲ್ಲ ತರಕಾರಿಗಳಿಗಿಂತಲೂ ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಈ ಬ್ರಾಕೋಲಿ ಅಥವಾ ಕೋಸುಗೆಡ್ಡೆಯನ್ನು ನಮ್ಮ ದಿನನಿತ್ಯದ ತರಕಾರಿಗಳಲ್ಲಿ ನಾವು ಬಳಸುವುದರಿಂದ ಹೆಚ್ಚು ಹೆಚ್ಚು ನಮ್ಮ ಆರೋಗ್ಯಕರವಾಗಿ ಇರಲು ಇದು ಸಹಾಯ ಮಾಡುತ್ತದೆ. ಇಷ್ಟು ಉಪಯೋಗವಿರುವಂತಹ ಈ ತರಕಾರಿಯನ್ನು ಹೆಚ್ಚು ಬಳಸಿ ಸ್ನೇಹಿತರೆ. ಹೆಚ್ಚು ಹೆಚ್ಚು ಹಸಿರು ತರಕಾರಿಗಳನ್ನು ಬಳಸಿ ನಿಮ್ಮ ಆರೋಗ್ಯವನ್ನು ಹೆಚ್ಚು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಮಾಹಿತಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲೇ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಂಥದೇ ಒಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ.